ಗಡಿ ಜಿಲ್ಲೆ ಬೀದರ್ ಅಂದ್ರೆ ನೆನಪಿಗೆ ಬರೋದು ಬರ ಬರ ಬರ. ಸದಾ ಸಂಕಷ್ಟದಲ್ಲಿ ಬದುಕು ಸಾಗಿಸೋ ಅಲ್ಲಿನ ರೈತರ ಗೋಳು ಹೇಳತಿರದು. ಆದರೆ ಅಲ್ಲೊಬ್ಬ ರೈತ ಇಂತಹ ಹತ್ತಾರು ಸಮಸ್ಯೆಗಳನ್ನ ಗೆದ್ದು ಇದೀಗ ಮಾದರಿ ಎನಿಸಿಕೊಂಡಿದ್ದಾನೆ. ತೋಟದ ತುಂಬೆಲ್ಲ ಹಸಿರಸಿರಿ, ಗಿಡದ ತುಂಬೆಲ್ಲ ಬೆಳೆದ ಸೌತೆ. ಹೀಗೆ ಪಾಲಿ ಹೌಸ್ ಅಲ್ಲಿ ಬೆಳೆದ ಬೆಳೆಯನ್ನ ನೋಡಿದ್ರೆ ನಿಮ್ಗೆ ಮೈಸೂರು, ದಾವಣಗೆರೆ ಮುಂತಾದ ಜಿಲ್ಲೆಗಳ ಹೊಲಗಳು ಕಣ್ಮುಂದೆ ಬರಬಹುದು. ಆದ್ರೆ ನೀವು ನೋಡ್ತಾ ಇರೋ ಈ ಪಾಲಿ ಹೌಸ್ ಇರೋದು ಗಡಿ ಜಿಲ್ಲೆ ಬೀದರ್ನಲ್ಲಿ ಅಂದ್ರೆ ನೀವು ನಂಬಲೇಬೇಕು. ಎಸ್, ಇಸ್ಲಾಂಪುರ ಗ್ರಾಮದ ರೈತ ಅಮರನಾಥ್ ಪುಲೇಕರ್ ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ಮಾದರಿಯಾಗುವ ಕಾರ್ಯ ಮಾಡ್ತಿದ್ದಾರೆ. 1 ಎಕರೆ ಪ್ರದೇಶದಲ್ಲಿ 31 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಪಾಲಿ ಹೌಸ್ ಅನ್ನ ನಿರ್ಮಾಣ ಮಾಡಿ 11,000 ಸೌತೆಕಾಯಿ ಸಸಿಗಳನ್ನ ನೆಡಲಾಗಿದ್ದು 40 ದಿನಗಳಲ್ಲಿ ಇಳುವರಿ ಕೊಡಲು ಆರಂಭವಾಗಿದೆ. ಹೀಗಾಗಿ 10 ದಿನದಲ್ಲಿ 3 ಲಕ್ಷಕ್ಕೂ ಅಧಿಕ ಹಣ ಗಳಿಸುತ್ತಿದ್ದಾರೆ ಅಮರನಾಥ್. ಇದು 1 ಎಕರೆನಲ್ಲಿ ಸುಮಾರು 11,000 ಗಿಡಗಳು ನಡೆಸಿದ್ವಿ. ಇದಕ್ಕೆ 40 ಡೇಸ್ನಲ್ಲಿ ಇಳುವರಿ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಮ್ಮದು 10 ದಿವಸ ಆಯಿತು ಕಂಟಿನ್ಯೂ ಆಗಿ ಇಲ್ಲಿ ಸಮೀಪ ಇರೋ ಹೈದರಾಬಾದ್ ತೆಲಂಗಾಣನಲ್ಲಿ ನಮ್ಮ ಮಾರ್ಕೆಟಿಂಗ್ ಹೋಗ್ತಾ ಇದೆ. 14 ರೂಪೀಸ್ 15 ರೂಪೀಸ್ kg ಹಂಗೆ ಹೋಗ್ತಾ ಇದೆ ಇಲ್ಲಿಂದ. ಸಾಮಾನ್ಯವಾಗಿ ಗಡಿ ಜಿಲ್ಲೆ ಬೀದರ್ ಅಂದ್ರೆ ಸಾಕು, ಇಲ್ಲಿನ ರೈತರು ಹೆಚ್ಚಾಗಿ ಕಬ್ಬನ್ನ ಬೆಳೀತಾ ಬಂದಿದ್ದಾರೆ. ಆದ್ರೆ ಈ ಹಸಿರು ಪರದೆ ಮನೆ ಕಲ್ಪನೆ ಗಡಿ ಜಿಲ್ಲೆಗೆ ಹೊಸದು, ಜೊತೆಗೆ ದುಬಾರಿ ಕೂಡ. ಆದ್ರೆ ಇಲ್ಲಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿ ಹುರಿದುಂಬಿಸಿದ ಪರಿಣಾಮ ಇಲ್ಲಿನ ರೈತ ಅಮರನಾಥ್ ಪುಲೇಕರ್ ತೋಟಗಾರಿಕಾ ಇಲಾಖೆ ಸಹಾಯಧನದೊಂದಿಗೆ ನೆರಳು ಪರದೆ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬೆಳೆದ ಸೌತೆಕಾಯಿಗಳು ದೂರದ ಹೈದರಾಬಾದ್, ಆಂಧ್ರ ಸೇರಿದಂತೆ ಕರ್ನಾಟಕದ ಕಲಬುರಗಿಯಲ್ಲಿ ಮಾರಾಟವಾಗ್ತಿದೆ. ಇದು ಪಾಲಿ ಹೌಸ್ನಾಗ ಇದು ಸೌತೆಕಾಯಿ ಹಚ್ಚಾರ್ರಿ. ಅದು ತಿನ್ಲಕ್ಕೆ ಭಾಳ ರುಚಿ ಅವ ರೀ, ಭಾಳ ಚಲೋ ಕಾಯಿ ಅವ. ಮತ್ತೇನಂದ್ರೆ ನಮ್ಮ ಬೀದರ್ ತಾಲೂಕದಾಗ ಎಲ್ಲೂ ಇಲ್ಲ ರೀ ಇಂಥ ಕಾಯಿ ಸೌತೆಕಾಯಿನೇ. ಬೆಂಗ್ಳೂರ್ಗೆ ಹೋಯ್ತದೆ, ಹೈದರಾಬಾದ್ಗೆ ಹೋಯ್ತದ, ಎಲ್ಲೆಲ್ಲಿ ಹೋಗ್ತದ ದೂರ ದೂರ ಹೋಗ್ತದ್ರಿ ಸರ್. ಇದು ಕಾಯಿನೇ ಸಹಿ ಅಂತಂದ ಕಡೆ. ಒಟ್ಟಾರೆ ಸದಾ ಕಬ್ಬು ಬೆಳೆದು ಕೈ ಸುಟ್ಕೊಳ್ಳುವ ಗಡಿ ಜಿಲ್ಲೆಯ ರೈತರಿಗೆ ಇಸ್ಲಾಂಪುರ ಅಮರನಾಥ್ ಪುಲೇಕರ್ ಮಾದರಿಯಾಗಿದ್ದಾರೆ. ಕೆಲಸ ಯಾವ್ದಾದ್ರೇನು ಶ್ರದ್ಧೆಯಿಂದ ಮಾಡಿದ್ರೆ ಇನ್ನೊಬ್ಬರಿಗೆ ಮಾದರಿಯಾಗೋದ್ರಲ್ಲಿ ಅನುಮಾನವಿಲ್ಲ ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಸುರೇಶ್, TV9 ಬೀದರ್.